ನಾವಿವತ್ತು ಬಂದಿರುವಂತದ್ದು ಬಿಬಿಎಂಪಿ ವಾರ್ಡ್ ಚಲುವಾದಿ ಪಾಳ್ಯ ಜಮೀರ್ ಅಹಮದ್ ಪ್ರತಿನಿಧಿಸುವಂತ ಕ್ಷೇತ್ರ. ಯಾರು ಇಲ್ಲ ಹೇಳೋದಕ್ಕೆ, ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ ಇಲ್ಲಿ. ಏನು ಹೆಲ್ಪ್ ಮಾಡಿಲ್ಲ ನಮಗೆ ಜಮೀರು. ಎಷ್ಟು ಜನ ಐದು ಸತಿ ಗೆದ್ದು ಬಂದರು, ಒಂದು ಸಹಾಯ ಮಾಡಿಲ್ಲ ಅವರು. ಇಲ್ಲಿ ಯಾರ ಮನೆಯಲ್ಲೂ ಕೂಡ ಶೌಚಾಲಯ ಇಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡ ಅಜ್ಜಿ ತನಕ ಎಲ್ಲ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತಾರೆ. ಅದಕ್ಕೆ ಮಕ್ಕಳು ಯಾವನು ಬಂದಿಲ್ಲ, ಅವ್ರನ್ನ ಕರ್ಕೊಂಡ್ಬಂದು ತೊಳಸ್ಬೇಕು. ಈಗ ತಣ್ಣಿ ಬರೋದು ಪೂರ ಸುನಾಮಿ. ಇವತ್ತು ನಾವು ಏನ್ ನಿಮ್ ಪ್ರಾಬ್ಲಮ್ಮು, ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಕೇಳಿಕೊಂಡು ಬೆಂಗಳೂರಿನ ಎಲ್ಲ ಗಲ್ಲಿ ಎಲ್ಲ ಏರಿಯಾ ಎಲ್ಲ ಕ್ಷೇತ್ರಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಾವು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜಮೀರ್ ಅಹಮದ್ ಪ್ರತಿನಿಧಿಸುವಂಥ ಕ್ಷೇತ್ರ ಜನರ ಸಮಸ್ಯೆ ಎಷ್ಟಿದೆ ಅಂತ ಕೇಳೋದಕ್ಕೆ ನಾವಿವತ್ತು ಬಂದಿರುವಂಥದ್ದು ಬಿಬಿಎಂಪಿ ವಾರ್ಡ್ ಚಲುವಾದಿ ಪಾಳ್ಯ. ಜೊತೆಗೆ ಅಂಜನಪ್ಪ ಗಾರ್ಡನ್ಗೆ ನಾವೀಗ ಹೋಗ್ತಾ ಇದ್ದೀವಿ. ಜನರ ಸಮಸ್ಯೆ ಇದೆಯಲ್ಲ ಅಲ್ಲಿ ದಟ್ಟವಾಗಿ ಕಾಡ್ತಾ ಇದೆ, ಸಾಕಷ್ಟು ಸಮಸ್ಯೆಗಳಿವೆ. ಅದೇನು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ನಮಸ್ಕಾರ ಕಣ್ರಣ್ಣ. ನಮಸ್ಕಾರ ಅಕ್ಕ. ಹೆಸರು ಹೇಳಿ ಫಸ್ಟು. ಪದ್ಮಾವತಿ. ಪದ್ಮಾವತಿ ಬಂದ ಕೂಡಲೇ ಪದ್ಮಾವತಿ ಅವರು ಹಣ ನೋಡೋಣ ಅಂತವ್ರೆ. ಅಲ್ಲಿ ಆಲ್ರೆಡಿ ಹೇಳ್ಬಿಟ್ರೆ ಕಳಿಸಿದ್ರು. ಹೇಳ್ರೆ ಕಳಿಸಿದ್ರು. ಇಲ್ಲಿ ನೋಡಿ, ಇಲ್ಲಿ ಮನೆ ಹತ್ರನೇ ಐತೆ. ಇಲ್ಲಿ ಅಡುಗೆ ಮಾಡ್ತೀವಿ, ಅಲ್ಲೇ ತಿಂತೀವಿ. ಮಕ್ಳು ಇದ್ದಾರೆ, ಎಲ್ಲಿ ಹೋಗೋದು? ಎಲ್ಲ ಬೈಸವ್ರು ಇದ್ದಾರೆ. ಏನ್ ನಿಮ್ಮ ಹೆಸರು? ರಾಜೇಶ್ವರಿ. ನಿಮ್ಮ ಹೆಸರು? ಶೋಭಾ ಅಂತ. ಎಲ್ರಿಗೂ 2,000 ಬಂತಾ? ಇಲ್ಲಣ್ಣ, ಅಯ್ಯೋ ಅಣ್ಣ ಬಂದಿಲ್ಲ ಅಣ್ಣ. ನಿಮಗೆ? ಬಂದಿಲ್ಲ. ನಿಮಗೆ? ಇಲ್ಲಣ್ಣ. ಕಳೆ ಇಲ್ಲಿ ಕೊಳೆ ರೂಪಾಯಿ ಬೇಡ, ಏನು ಬೇಡ. ನಮ್ಮ ಏರಿಯಾ ಚೆನ್ನಾಗಿರ್ಬೇಕು ಅಷ್ಟೇ. ಏನಾಯ್ತು? ಟಾಯ್ಲೆಟ್ ರೂಮ್ಗೆ ಹೋಗಕ್ಕೆ ಆಗಲ್ವಂತ? ಇಲ್ಲಿ ನೋಡಿ, ಸ್ವಲ್ಪ ಅಲ್ಲಿ ಹೋಗಿ ನೋಡಿ. ನಿಮ್ಗೆ ನೋಡೋಣ. ನಾವು ತೊಳಿತೀವಿ, ಇಲ್ಲಿ ನಾವು ತೊಳಿತೀವಿ. ಮನೆ ಎದುರುಗಡೆ ಇದೆ ಅಂತ ನಾವು ತೊಳಿತೀವಿ. ಇದು ಎಂಥ ಏರಿಯಾ ಅಂತ, ಇಂಥ ಏರಿಯಾಗೀಗ ನಾವು ಇಂಥ ಏರಿಯಾನೇ ಟಾರ್ಗೆಟ್ ಮಾಡ್ಕೊಂಡು ಹೋಗೋದೀಗ ನಾವು. ಹೇಳಿ ಏನ್ ನಿಮ್ಮ ಪ್ರಾಬ್ಲಮ್ಮು? ನೀರ್ ಪ್ರಾಬ್ಲಮ್ಮು, ಆಮೇಲೆ ಬಾತ್ರೂಮ್ ಪ್ರಾಬ್ಲಮ್, ಆಮೇಲೆ ನೀರ್ ಬರಲ್ಲ, ಆಮೇಲೆ ರಿಪೀಟ್ ಮಾಡ್ಬಿಡಿ. ಬೇರೆ ಮೋರಿ ಇದೆಯಾ? ಚೆನ್ನಾಗಿಲ್ಲ, ರೋಡ್ ಚೆನ್ನಾಗಿಲ್ಲ. ರೋಡ ಮೋರ್ ಯಾವಾಗ ಹಚ್ಕೊಳ್ತಾ ಇದೆ, ಅದು ಬೇರೆ ವಾಸನೆ ಬರ್ತಾ ಇದೆ ನಮ್ಗೆ. ಆಮೇಲೆ ಇದ್ದಾರೆ, ಮಕ್ಕಳನ್ನ ಇಟ್ಕೊಂಡು ಆಚೆ ಕಡೆ ಕೂರಕ್ಕಾಗಲ್ಲ, ಎಲ್ಲ ಬರ್ತಾ ಇದೆ. ಯಾರು ಇಲ್ಲ ಹೇಳೋದಕ್ಕೆ, ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ ಇಲ್ಲಿ. ಯಾರು ಬರೋದಿಲ್ಲ, MLA ಬರಲ್ಲ, ಕೌನ್ಸಿಲ್ ಯಾರು ಬರಲ್ಲ ಇಲ್ಲಿ. ಜಮೀರ್ ಅಹಮದ್ ಬಂದಿಲ್ವಾ ಇಲ್ಲಿಗೆ? ಇಲ್ಲಿ ಬನ್ನಿ ಇಷ್ಟೊಂದು ಎಲ್ಲ ಬಂದಿಲ್ಲ. ಏನು ಹೆಲ್ಪ್ ಮಾಡಿಲ್ಲ ನಮಗೆ ಜಮೀರು. ಎಷ್ಟು ಜನ ಐದು ಸತಿ ಗೆದ್ದು ಬಂದರು, ಒಂದು ಸಹಾಯ ಮಾಡಿಲ್ಲ ಅವರು. ಏನು ಅವ್ರನ್ನ ಕೆಲಸ ಆಗಿಲ್ಲ ನಮ್ಮ ಮೇರದಲ್ಲಿ. ನಮ್ಗೆ ಮನೆ ಕಟ್ಕೊಟ್ಟಿಲ್ಲ, ಏನಿಲ್ಲ ನಮ್ಮ ಮೇರದಲ್ಲಿ. ಏನು ತುಂಬ ಕಷ್ಟ ಇದೆ ನಮಗೆ. ಎಲ್ಲ ದುಡ್ಡು ಕೊಟ್ಟು ನಾವೇ ಕ್ಲೀನ್ ಮಾಡ್ಬೇಕು. ಇಲ್ಲಿ ಟಾಯ್ಲೆಟು ಕಸದವ್ರಿಗೆ ನಾವೇ ದುಡ್ಡು ಕೊಡ್ಬೇಕು. ನೀವೇ ದುಡ್ಡು ಕೊಡ್ಬೇಕು, ನೀವೇ ಕ್ಲೀನ್ ಮಾಡ್ಬೇಕು. ನಾವು 20 ರೂಪಾಯಿ ಕೊಡ್ತೀವಿ. ಟಾಯ್ಲೆಟ್ ವಾರಕ್ಕೆ ಒಂದ್ಸತಿ ನಾವೇ ತೊಳೆಯೋದು. 20 ಮನೆ ಕಳಿಸ್ ಮಾಡಿ ಕೊಡ್ತೀವಿ ಅವ್ರಿಗೆ, ನಾವು ತೊಳೆಯೋರಿಗೆ. ಯಾರು ಏನು ಸಹಾಯ ಮಾಡಲ್ಲ ನಮಗೆ. ರೇಷನ್ ಕಾರ್ಡ್ ಇದೆಯಾ? ಇಲ್ಲ ನಮಗೆ. ಯಾಕೆ? ನಮ್ದು ರೇಷನ್ ಕಾರ್ಡ್ ಆಗಿಲ್ಲ, 10 ವರ್ಷ ಆಯ್ತು. ಏನಕ್ಕೆ? ಕೇಳಿದ್ರೆ ಇವತ್ತು ನಾಳೆ ಇವತ್ತು ಅಂತ ಹೇಳ್ತಾರೆ. 10 ವರ್ಷದಿಂದ ಇವತ್ತು ನಾಳೆ ಅಂತ. ನಾಲ್ಕು ನಮ್ಮ ಹುಡುಗಿಗೆ ಚಿಕ್ಕ ಮಗಳು ಆವಾಗ ಮಾಡಿದ್ದು, ಅವ್ರಿಗೆ 2 ಮಕ್ಕಳ ಹತ್ರ ಕೂಪನ್ ಕಾರ್ಡ್ ಮಾಡಿಲ್ಲ ನಾವು. ಕಾರ್ಡ್ ಹಂಗೆ, ಹಳೆ ಕಾರ್ಡ್ ಹಂಗೆ ಇದೆ. ಹಂಗೆ ಇದೆ. ಮತ್ತೆ ಊಟ ಎಲ್ಲ ಅಕ್ಕಿ ಎಲ್ಲ ಇದು ಅಂಗಡಿಲೇ 10 ವರ್ಷ ಆಯ್ತು ತಗೊಂಡು ನಾವು. ಓಕೆ ಓಕೆ ಓಕೆ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಲೋಕನಾಥ್ ಸರ್. ಲೋಕನಾಥ್ ಅವರೇ, ಹೆಂಗಿದೆ ನಿಮ್ಮ ಲೋಕ? ಇದು ಸ್ವರ್ಗ ಲೋಕನೋ ನರಕ ಲೋಕನೋ? ಹೇಳ್ಬೇಕಾ ಸರ್? ನೀವೇ ನೋಡಿ ಸರ್, ನೋಡ್ತಾ ಇದ್ದೀರಲ್ಲ. ಅದಕ್ಕೆ ಬಂದಿದೀವಲ್ಲ. ಹೇಳಿ. ಅದೇ ನೋಡಿ ಸರ್, ಏನು ಮಾಡಂಗಿಲ್ಲ, ಯಾರು ಬಂದು ಮಾಡಂಗಿಲ್ಲ. ಏನು ಮಾಡಿದ್ರೆ ಒಳ್ಳೇದಾಗ. ನಾವನ್ನು ನೋಡೂ ಇಲ್ಲ ಈ ಕಡೆ. ಬಿಬಿಎಂಪಿ ಅಧಿಕಾರಿಗಳು ಬಂದಿಲ್ಲ? ಇಲ್ಲ, ಬಂದಿಲ್ಲ. ಬಿಬಿಎಂಪಿ ಅಧಿಕಾರಿಗಳು ಬಂದೇ ಇಲ್ಲ. ದೊಡ್ಡದ ಬಿಬಿಎಂಪಿ ಅಂತ ಬೋರ್ಡ್ ಹಾಕೊಂಡವ್ರೆ? ಇಲ್ಲ, ಬರಲ್ಲ ಸರ್, ಯಾರು ಬರಲ್ಲ ಸರ್. ಕೌನ್ಸಿಲರ್ ಇಲ್ಲ? ಕೌನ್ಸಿಲರ್ ಇಲ್ಲ ಸರ್. ಇಲ್ಲೇ ಅವ್ರು ಚುನಾವಣೆನೇ ಆಗಿಲ್ಲ. ಮೊದಲು ಕೌನ್ಸಿಲರ್ ಇರ್ಬೇಕಾದ್ರೆ ಎಲ್ಲಾನು ನಡೀತಿತ್ತು, ಎಲ್ಲ ನೀರು ವ್ಯವಸ್ಥೆ ಎಲ್ಲಾನು ಚೆನ್ನಾಗಿತ್ತು. ಇವಾಗ ಯಾರು ಬರಲ್ಲ ಸರ್. ಎಲ್ ಹೊಂಟಕ ಫೋನಲ್ಲಿ ಮಾತಾಡ್ಕೊಂಡು. ಏನ್ ನಿಮ್ಮ ಹೆಸರು? ಹೆಸರು ಕನ್ನಡ ಬರಲ್ವಾ? ಬರುತ್ತೆ ಮಲರ್. ಹೇಳಿ ಮತ್ತೆ. ಯಾವ ಊರು ನಿಮ್ದು? ಇದೇ ಏರಿಯಾನ? ಏನ್ ನಿಮ್ಮ ಹೆಸರು? ಮಲರ್. ಮಲೇರ್ ಅಂತ. ಹೆಂಗೆ ಎಲ್ಲ ಏನ್ ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ಏನೇನ್ ಪ್ರಾಬ್ಲಮ್ ಇದೆ? ನೀರ್ ಬರ್ತಾ ಇಲ್ಲ, ನೀರೇ ಬರ್ತಾ ಇಲ್ಲ. ಆಮೇಲೆ ಮೋರಿ ಕ್ಲೀನ್ ಆಗಿಲ್ಲ, ಮೋರಿ ಕ್ಲೀನ್ ಆಗಿಲ್ಲ. ಆಮೇಲೆ ಅಷ್ಟೇ. 2,000 ರೂಪಾಯಿ ಬಂತಾ? ಬಂದಿಲ್ಲ. ಎಷ್ಟು ತಿಂಗಳಿಂದ? ನಾವ್ ಬಂದಿಲ್ಲ, ಹೋಗೋಣ. ಓ ಅಣ್ಣ ಬಂದಿಲ್ಲ, ಹೋಗೋಣ. ಅಕ್ಕ ಇರಕ್ಕ ಬಟ್ಟೆ ಅಳ್ಳುವೆ. ನಿಮ್ ಪ್ರಾಬ್ಲಮ್ ಕೇಳಕ್ ಬಂದಿವಿ. ಏನ್ ನಿಮ್ಮ ಹೆಸರು ಅಕ್ಕ? ನಮ್ಮ ಹೆಸರು ವಿದ್ಯಾ ಅಂತ. ವಿದ್ಯಾ ಅವ್ರೆ, ವಿದ್ಯಾ ಬುದ್ಧಿ ಎಲ್ಲ ಚೆನ್ನಾಗಿದೆ ಅಂತ ಆಯ್ತು. ಹಂಗಾರೀಗ ಚೆನ್ನಾಗಿ ಹೇಳ್ಬೇಕೀಗ ನೀವು. 2,000 ರೂಪಾಯಿ ಬಂತಾ? ಇಲ್ಲ, ಬಂದಿಲ್ಲ. ಎಷ್ಟು ತಿಂಗಳಾಯ್ತು?
ಆಯ್ತು ಒಂದು 3-4 ತಿಂಗಳಾಯ್ತು. ಈಗ ನೆನ್ನೆ ಮೊನ್ನೆ ಬಂದಿರ್ಬೇಕಲ್ಲ? ಗೊತ್ತಿಲ್ಲ ರೀ, ನಮ್ಗೆ ಸ್ಟಾರ್ಟಿಂಗಿಂದಾನು ಬರ್ತಾ ಇಲ್ಲ ರೀ. ಸ್ಟಾರ್ಟಿಂಗ್ ಇಂದನೂ ಬರ್ತಿಲ್ವಾ? ಇಲ್ಲ ರೀ, ಬರ್ತಾ ಇಲ್ಲ. ಎಲ್ಲ ಅಪ್ಲೈ ಎಲ್ಲ ಮಾಡಿದ್ರಾ? ಎಲ್ಲ ಅಪ್ಲೈ ಮಾಡಿದೀವಿ, ಎಲ್ಲಾನು ಮಾಡಿದೀವಿ. ನಮ್ಮ ಅತ್ತೆನೂ ಹ್ಯಾಂಡಿಕ್ಯಾಪು, ನಾವೆಲ್ಲ ಕೇಳಿದೀವಿ, ಯಾವುದು ಬರ್ತಾ ಇಲ್ಲ. ಪಿಂಚಿನ್ ದುಡ್ಡೆಲ್ಲ ಬರ್ತಾ ಇದೆಯಾ? ಇಲ್ಲ ರೀ, ಬರ್ತಾ ಇಲ್ಲ. ಅದು ಬರ್ತಾ ಇಲ್ಲ. ಬರ್ತಾ ಇಲ್ಲ. ಸರಿ, ಅಕ್ಕಿ ದುಡ್ಡು? ಅಕ್ಕಿ ದುಡ್ಡು ಬರ್ತೈತೆ. ಅಕ್ಕಿ ದುಡ್ಡು ಬರ್ತಾ ಇದೆ. ದುಡ್ಡು ಬರ್ತೈತೆ ಅಷ್ಟೇ. ಅಷ್ಟೇ, ಇನ್ನೇನು. ಮತ್ತೆ ಏನ್ ನಿಮ್ ಪ್ರಾಬ್ಲಮ್ ಏನೀಗ ಏರಿಯಾದಲ್ಲಿ? ಏರಿಯಾದಲ್ಲಿ ಏನ್ರಿ, ಅದು ಮೋರಿ ಸರಿಗಿಲ್ಲ, ಬಾತ್ರೂಮ್ ಸರಿಗಿಲ್ಲ. ನಾವು ಯಾರ ಹತ್ರ ಹೋಗಿ ಹೇಳೋಣ? ನಾವು ಯಾರ ಹತ್ರ ಹೇಳಿದ್ರು ಯಾರು ಬರೋದು ಇಲ್ಲ ಇಲ್ಲಿ ನಮಗೆ ಸರಿ ಮಾಡ್ಕೊಳಕ್ಕೆ. ಇವು ಆಯ್ತು ಅಂತಾರೆ, ಏನು ಓಟ್ ಕೇಳುವಾಗ ಬರ್ತಾರೆ, ಅದು ಮಾಡ್ಕೊಡ್ತೀವಮ್ಮ, ಇದು ಮಾಡ್ಕೊಡ್ತೀವಮ್ಮ ಅಂತ ಎಂಥದ್ದು ಮಾಡ್ಕೊಡಲ್ಲ ಸಹ. ನಮ್ಗೆ ಇಲ್ಲಿ ಏನು ಒಂದು ಸಿಗೋದು ಇಲ್ಲ, ಏನು ಸಿಗಲ್ಲ, ಏನು ಸಿಗಲ್ಲ, ಯಾರು ಬರಲ್ಲ. ಯಾರು ಬರ್ತಾರೆ, ಅವ್ರಿಗೆ ಬೇಕಾಗಿರುವಾಗ ಬರ್ತಾರೆ, ಬಂದ್ಬಿಟ್ಟು ಮಾತಾಡ್ತಾರೆ, ಹ್ಞೂ ನಮ್ಮ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಾರೆ. ಏನು ಮಾಡ್ಕೊಡ್ತಾರೆ? MLA ಹೆಂಗೆ ನಿಮ್ದು? MLA ಯಾರು, ಕೌನ್ಸಿಲರ್ ಅಂತ ಒಬ್ರಿದ್ರು, ಅವರು ತಿರೋದ್ರು. ಅವ್ರು ಇರುವಾಗನು ಏನೋ ನಮಗೆ ಅದು ಇದು ಮಾಡ್ಕೊಡ್ತಾ ಇದ್ರು. ಇವಾಗ ಅವರು ಯಾರು ಇಲ್ಲ. ಆ ಬಾತ್ರೂಮ್ ಗಬ್ಬು ಹೊಡಿತಾ ಇದೆ, 1 ತಿಂಗಳಲ್ಲ 2 ತಿಂಗಳಿಲ್ಲ, 7-8 ತಿಂಗಳಿಂದ ಗಬ್ಬು ಹೊಡಿತಿದೆ. ಯಾರು ಬಂದು ನೀಟ್ ಮಾಡ್ಕೊಡಲ್ಲ. ನಾವು ಯಾರ್ಯಾರ ಹತ್ರನೂ ಕೇಳಿ ನೋಡಿದ್ವಿ. ನಾವೇ ಮನೆಗೆ 10 ರೂಪಾಯಿ ಕಲೆಕ್ಷನ್ ಮಾಡಿ ಕೊಡ್ತಾ ಇದೀವಿ ಬಾತ್ರೂಮ್ ತೊಳೆಯೋಕ್ಕೆ. 1 ಮಂತ್ಗೆ ಬಂದರೆ ಇನ್ನೊಂದು ಮಂತ್ಗೆ ಬರಲ್ಲ. ಎಷ್ಟೊಂದು ಮಕ್ಕಳೈತೆ, ಚಿಕ್ಕ ಮಕ್ಕಳೈತೆ, ವಯಸ್ಸು ಹುಡುಗಿರಿದ್ದಾರೆ, ಯಾವ ಬಾತ್ರೂಮ್ಗೆ ಹೋಗ್ತಾರೆ? ಎಲ್ಲೋಗಿ ಬಾತ್ರೂಮ್ ಮಾಡ್ಕೊಂಡು ಬರ್ತಾರೆ? ಮನೆಗಳಲ್ಲಿ ಬಾತ್ರೂಮ್ ವ್ಯವಸ್ಥೆ ಇಲ್ವಾ? ಇಲ್ಲಿ ಬಾತ್ರೂಮ್ ವ್ಯವಸ್ಥೆ ಇಲ್ಲ. ಮನೆಯಲ್ಲಿ ಬಾತ್ರೂಮ್ ವ್ಯವಸ್ಥೆನೇ ಇಲ್ಲ. ಇಲ್ಲ, ನಮ್ಗಿರೋದು ಪಬ್ಲಿಕ್ ಟಾಯ್ಲೆಟ್. ಅದು ಯಾರು ಎಲ್ಲರೂ ಯೂಸ್ ಮಾಡೋದೇ ಪಬ್ಲಿಕ್ ಟಾಯ್ಲೆಟ್. ಹೌದು, ಚಿಕ್ಕ ಮಕ್ಕಳಿಂದ ದೊಡ್ಡ ಅಜ್ಜಿ ತನಕ ಎಲ್ಲ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತಾರೆ. ಹೆಂಗ್ರಿ ಮನೇಲಿ ವಾಶ್ರೂಮ್ ಯಾರ ಮನೇಲೂ ಇಲ್ವಾ? ಯಾರ ಮನೇಲೂ ವಾಶ್ರೂಮ್ ಇಲ್ಲ ರೀ, ವಾಶ್ರೂಮ್ ಇಲ್ಲ, ಎಂಥದ್ದು ಇಲ್ಲ. ಆ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಹೋಗಿ ಕಾಲು ಇಡೋಕ್ಕೂ ಆಗಿಲ್ಲ. ಮಕ್ಳು ಹೋದ್ರೆ ಹೆಂಗ್ ಜಾರ್ ಬೀಳ್ತಾರ ಅಂತ ಅದೊಂದು ಭಯ. ನಾವ್ ಯಾರ ಹತ್ರ ಹೋಗಿ ಹೇಳಕ್ಕಾಗುತ್ತೆ? ಯಾರು ಬಂದು ನೀಟ್ ಮಾಡ್ಕೊಳ್ತಾರೆ? ಹಂಗಾರೆ ಇಲ್ಲಿ ನೀವೇ MLA, ನೀವೇ ಕೌನ್ಸಿಲರ್, ಎಲ್ಲ ನೀವೇ? ಅಷ್ಟೇ, ಹಂಗೆ ಮಾಡ್ಬೇಕಾಗಿರೋದು ಇವಾಗ. ಓಕೆ, ಥ್ಯಾಂಕ್ ಯು. ಎಸ್, ನೋಡಿ, ಗಮನಿಸ್ತಾ ಇದ್ದೀರಾ, ಇಲ್ಲಿ ಯಾರ ಮನೆಯಲ್ಲೂ ಕೂಡ ಶೌಚಾಲಯ ಇಲ್ಲ. ಇಲ್ಲೆಲ್ಲರೂ ಕೂಡ, ನಾನು ಇದುವರೆಗೂ ಮನೆಗಳಲ್ಲಿ ಶೌಚಾಲಯ ಇದೆ, ಆದರೆ ಒಂದು ಸಾರ್ವಜನಿಕ ಶೌಚಾಲಯ ಇದೆ ಅಂತ ಅನ್ಕೊಂಡಿದ್ದೆ. ಆದರೆ ವಿಚಾರ ಸತ್ಯ ಏನು ಗೊತ್ತಾ? ಇಲ್ಲಿರೋ ಏರಿಯಾದಲ್ಲಿ ಯಾರ ಮನೇಲಿ ತುಂಬ ಕಮ್ಮಿ ಶೌಚಾಲಯ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಪಬ್ಲಿಕ್ ಟಾಯ್ಲೆಟ್ನೇ ಯೂಸ್ ಮಾಡೋದು, ಯಾರ ಮನೇಲೂ ಇಲ್ಲ. ಓಕೆ. ಏನ್ರಿ ಮೇಡಮ್ ಅವ್ರ ನಿಮ್ಮ ಹೆಸರು? ವೈದೇಹಿ ಅವರೇ. ಬಂತ 2000? ಇಲ್ಲ ಸರ್, ಶೌಚಾಲಯ ಏನೂ ಬಂದಿಲ್ಲ. ಶೌಚಾಲಯ ಎಲ್ಲಿ ಬರುತ್ತೆ? ಇಲ್ಲೇ ಇರುತ್ತೆ ಅದು. ಹೆಂಗಿದೆ ನಿಮ್ಮ ಬಾತ್ರೂಮು? ಗಲೀಜಾಗಿದೆಯಲ್ಲ ಸರ್. ಗಲೀಜಾಗಿದೆಯಲ್ಲ ಸರ್. ಹೆಂಗೆ MLA? ಆಗಲ್ಲ, ಗೊತ್ತಿಲ್ಲ. MLA ಫುಲ್ ಫ್ರೆಶ್ ಆಗಿದಾರಾ? ನಾಚ್ಕತ್ತಾರ. ನಮಸ್ಕಾರ ಸರ್, ಬನ್ನಿ. ಗಂಡಸರು ಮಾತಾಡಲ್ಲ ಅಂತಾರೆ ಕಣಪ್ಪ, ಎಲ್ಲ ಹೆಂಗಸರೇ ಮಾತಾಡ್ತಾರೆ. ಏನ್ ನಿಮ್ಮ ಹೆಸರು? ಮಂಜುನಾಥ್ ಅನ್ಬಿಟ್ಟು. ಮಂಜುನಾಥ್ ಅವರೇ, ಹೆಂಗಿದೆ ನಿಮ್ದು ಬಾತ್ರೂಮ್, ಇದು ಟಾಯ್ಲೆಟ್ ರೂಮ್ ಎಲ್ಲ ಫ್ರೆಶ್ ಆಗಿದೆಯಾ? ಫ್ರೆಶ್ ಅಲ್ಲೇ ಸರ್ ಇದೆ. ಅವ್ರನ್ನ ಕರ್ಕೊಂಬಂದು ತೊಳಸ್ಬೇಕು ಈಗ. ಗಮ ಅಂತದ? ಗಮ ಅಂತತೆ. ಅವ್ರನ್ನ ಕರ್ಕೊಂಬಂದು ತೊಳಸ್ಬೇಕಲ್ಲ. ಬರೀ ಗಲೀಜು ಅಂದ್ರೆ ಗಲೀಜು. ಬರ್ತಾರೆ, ಒಂದ್ ದಿವಸ ತೊಳಿತಾರೆ, ಆಮೇಲೆ ಹೋಯ್ತಾರೆ ಇರ್ತಾರೆ. ಯಾರು ಬಂದು ತೊಳೆಯಲ್ಲ. ಎಲ್ಲ ನೀವೇ ನೋಡ್ಕೋಬೇಕು. ನಾವೇ. BBMP ಅಧಿಕಾರಿಗಳು ಬಂದೇ ಇಲ್ವಾ ಇಲ್ಲಿ? BBMP ಅಧಿಕಾರಿ ಯಾರು ಬರ್ತಾ ಇಲ್ಲ. ಬರೋರು ನಾವು ದುಡ್ಡು ಕೊಟ್ರೆ ತೊಳಿತಾನೆ, ಇಲ್ಲಾಂದ್ರೆ ತೊಳೆಯೋದೇ ಇಲ್ಲ. ಕಾರ್ಪೊರೇಷನ್ ಅವ್ರು ನಾವೇ ದುಡ್ಡು ಕೊಡೋದು, ದುಡ್ಡು ಕೊಟ್ಟು ನಾವು ತೊಳಿಸ್ತೀವಿ. ಈ ಕಂಪ್ಲೇಂಟ್ ಯಾರ ಹತ್ರ ಮಾಡಿ? ಕಂಪ್ಲೇಂಟ್ನ BBMP ಅವ್ರು ನೋಡ್ಬೇಕಿದು, ಬಂದು ಕ್ಲೀನ್ ಮಾಡಬೇಕು, MLA ವಿಚಾರಿಸ್ಕೋಬೇಕು. ಎಲ್ಲ ಕ್ಷೇತ್ರದ ಮತದವನ್ನ ಪಡ್ಕೊಳ್ಳೋಂತ ಅವರು ಜನರು ಸೇವೆ ಮಾಡೋರವರು. ಅವ್ರು ಆರಾಮಾಗಿರೋದಲ್ಲ, ಏನಂತೀರಾ? ನಿಜ ಅಲ್ವಾ? ನಿಜ. ಬರಬೇಕು, ಕರಿಬೇಕು. ಕೌನ್ಸಿಲರ್ ಇಲ್ಲ, ಚುನಾವಣೆ ಆಯ್ತಲ್ಲ, BBMP ಚುನಾವಣೆ ಇಲ್ಲ, ಇನ್ ಯಾವ ಕೌನ್ಸಿಲರ್ ಬಂದರು, ಎಲ್ಲಿಂದ ಬಂದರು? ಬರಲ್ಲ. ನೀವೇ ಕೌನ್ಸಿಲರ್. ಈಗ ನೀವು ಇಲ್ಲಿದ್ರು ಕೌನ್ಸಿಲರು, ಅವರು ತೀರೋಗ್ಬಿಟ್ರು. ಈಗ ಯಾರಿಲ್ಲ. ಈಗ ಅವ್ರು ಹೋದ್ಮೇಲೆ ಏರಿಯಾನೇ ಗಲೀಜಾಗೋಯ್ತು. BBMP ಅಧಿಕಾರಿಗಳು ಯಾರು ಬಂದಿಲ್ಲ. ನೋಡಿ ಇದು ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ, ಹೆಂಗಿದೆ. ಅಜಯ್, ನಮಸ್ಕಾರ ಕಣಜಿ. ಏನ್ ನಿಮ್ಮ ಹೆಸರು? ನಾಗಮ್ಮ. ಬಂತ ಗೃಹಲಕ್ಷ್ಮಿ 2000. ಏನ್ ಸರ್, ಯಾರು ತೊಳೆಯೋದಿಲ್ಲ. ನಿಮ್ಗೆ 2000 ಬಂತ ಹೇಳಿ ಫಸ್ಟ್? ಬರ್ತದೆ. ಎಷ್ಟು ತಿಂಗಳು ಬಂದಿದೆ? ಒಂದು 7-8 ತಿಂಗಳಂಗ ಬರ್ತದೆ. ಎಷ್ಟು ತಿಂಗಳಿಂದ ಬಂದಿಲ್ಲ? 4 ತಿಂಗಳಿಂದ ಬಂದಿಲ್ಲ. ನೆನ್ನೆ ಮೊನ್ನೆ ಬಂದಿರ್ಬೇಕಲ್ಲ? ಬಂದಿದೆ, ನಾನು ಹೋಗಿ ತೆಗ್ದಿಲ್ಲ. ಆಯ್ತು. ಈಗ ನಿಮ್ ಶೌಚಾಲಯ ಹೆಂಗಿದೆ? ಅಯ್ಯೋ, ನಮ್ ಶೌಚಾನ ನಾಶನ ಮಾಡ್ಬಿಟ್ಟವ್ರ. ಇಲ್ಲಿ ಕೌನ್ಸಿಲರ್ ತೀರೋಗ್ಬಿಟ್ರು, ಎಲ್ಲ ನಮ್ ಕೌನ್ಸಿಲರ್ನ ಸಾಯ್ಸಾಕ್ಬಿಟ್ರು. ಹಂಗೆಲ್ಲ ಬೇಡ ಅಮ್ಮ. ಅಲ್ಲ, ದುಃಖ ಇದೆ. ಇರೋದು ಹೇಳ್ತೀನಿ, ದೇವ್ರು ಅವ್ರು ಹೋಗ್ಬಿಟ್ಮೇಲೆ ನಾಶನ ಮಾಡಿಬಿಟ್ರು. ಬಾತ್ರೂಮ್ ತೊಳೆಯೋದಿಲ್ಲ, ಏನು ನಾವು ಎಲ್ಲರ ಹತ್ರ 5 ರೂಪಾಯಿ 10 ರೂಪಾಯಿ ಕೇಳಿ ಕೊಟ್ರೆ ನಾವು ಬಾತ್ರೂಮ್ ತೊಳೆಯಕ್ಕೆ ಇಕ್ತೀವಿ. ಅಧಿಕಾರಿಗಳು ಬಂದಿಲ್ಲ ಇಲ್ಲಿ? ಯಾವನು ಬಂದಿಲ್ಲ. ಬಿದ್ದೋಗ್ಬಿಡ್ತಾರೆ, ಎಷ್ಟು ಮಕ್ಕಳು ಬಿದ್ದೋಗ್ಬಿಡ್ತಾರೆ ವಯಸ್ಸಾಗ್ಬಿಟ್ರು. ಅಲ್ಲಿ ಇರೋರೆಲ್ಲ ವಯಸ್ಸಾಗ್ಬಿಟ್ಟೈತೆ ತುಂಬ. ಒಂದು 100 ವಯಸ್ಸು ಇದ್ರಂಗೇ ಇದ್ದಾರೆ. ಅವ್ರನ್ನ ಹಂಗೆ ಕಾಲು ಉಣ್ಕೊಂಡು ಹೋಯ್ತಾರೆ ಆ ಬಾತ್ರೂಮಲ್ಲಿ.
ಅಲ್ಲಿ ಎಲ್ಲ ಬಾತ್ರೂಮ್ ಇಲ್ಲ. ಹೆಂಗೆ ನಿಮ್ಮ ಏರಿಯಾ ಹೆಂಗೆ ನಿಮ್ಮ MLA ಹೆಂಗೆ? ನಮಗೆ ಅದೆಲ್ಲ ಗೊತ್ತಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಇಷ್ಟ. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆಗೆ ಬರ್ತೀವಿ. ಮಗಳು ಬಿಜೆಪಿ. ಅಮ್ಮ ನಾನಿಲ್ಲವ, ನಾನು ಕಾಂಗ್ರೆಸ್. ನಿಮಗೆ ಬರ್ತಿದ್ಯಾ 2000? ಇಲ್ಲ, ಕೈ ಕೊಟ್ಬಿಡ್ತಾ? ಇದು ಅನಾಥ ವಾಡಿದು, ಅಪ್ಪ ಇಲ್ಲ, ಅಮ್ಮ ಇಲ್ಲ. 2000 ಬಂತ ನಿಮ್ಗೆ? ಕಾಂಗ್ರೆಸ್ ಅವ್ರು ಎಲ್ಲಿ ಹಾಕ್ತಾರೆ? ನಮಸ್ಕಾರ. ಪ್ರಾಬ್ಲಮ್ ಏನೇನಿದಾವೆ? ನಾನು ಒಬ್ಳೆ ಹೇಳಕ್ ಆಗುತ್ತಾ? ನೀವು ನಿಮ್ದು ಹೇಳಿ, ಅವ್ರು ಹೇಳ್ತಾರೆ. ನೀನೇ ಟಿವಿ ಮಾತಾಡೋದಾ? ನೋಡ್ತೀರಾ? ಮತ್ತೆ ಅಜ್ಜಿ ಏನ್ ನಿನ್ ಕಷ್ಟ ಕೇಳ್ತೀಯ, ಅವ್ರ ಕಷ್ಟ ಹೇಳ್ತಾರೆ. ಹೌದಾ ಹೌದಾ ಅಂತೀಯ? ಅವರೇ ನೀನಾ? ನಾನೇ ಅವನು. ಹಾಚ್ಕೊಂಡ್ಬಿಡ್ತು ಅಜ್ಜಿ. ಏನ್ ನಿಮ್ಮ ಪ್ರಾಬ್ಲಮ್ಮು, ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿಕೊಂಡು ಇಲ್ಲಿನ ಸಮಸ್ಯೆ ಕೇಳೋದಕ್ಕೆ ದಯಾನಂದ ನಗರ ವಾರ್ಡ್ಗೆ ಬಂದಿದ್ದೀವಿ. ರಾಜಾಜಿನಗರ ಕ್ಷೇತ್ರ, ಸುರೇಶ್ ಕುಮಾರ್ MLA ಆಗಿ ಪ್ರತಿನಿಧಿಸುವಂಥ ಕ್ಷೇತ್ರ. ಸಾಕಷ್ಟು ಸಮಸ್ಯೆಗಳು, ಜೊತೆಗೆ ಸರ್ಕಾರದ ಯೋಜನೆಗಳು, ಇವೆಲ್ಲದರ ಕುರಿತಾಗಿ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಯಾರ್ಯಾರು ಸಿಗ್ತಾರೆ ಎಲ್ಲರನ್ನು ಮಾತಾಡಿಸ್ಕೊಂಡು ಹೋಗೋಣ ಬನ್ನಿ. ಹೆಸರು? ಹೆಸರು ಸುಧಾ ಅಂತ. ಸುಧಾ ಅವರೇ, ಇಲ್ಲೆಲ್ಲ ಸುಧಾರಿಸ್ತಿದ್ಯಾ ನೀಟಾಗಿ? ಇಲ್ಲಿ ಬಿಜೆಪಿ ಲೀಡರ್ ನಾವು. ಬಿಜೆಪಿ ಲೀಡ್ರು. ನಿಮ್ಮ ಇವ್ರು ಹೆಂಗೆ? ಸುರೇಶ್ ಕುಮಾರ್ ಒಳ್ಳೇದೇ ಮಾಡ್ತಾ ಇದಾರಲ್ವೆಲ್ಲ. ನೀವು ಬಿಜೆಪಿ ಲೀಡರ್ ಅಲ್ವಾ? ಮಾಡ್ಬೇಕಲ್ಲ, ಬಿಜೆಪಿ ಲೀಡ್ರು ಅಂದ್ಮೇಲೆ ಹಿಂಗೆ ಹೇಳ್ತಾರೆ. ಎಲ್ಲ ಹೇಳ್ತೀವಿ ಅಲ್ವಾ, ಒಳ್ಳೇದೇ ಮಾಡ್ತಾರೆ. ಇಲ್ಲಿ ಇರೋರು ಮುನ್ರಾಜ್ ಅಂತ ಅವ್ರು ಇರ್ತಾರೆ. 2000 ಬಂತ ನಿಮ್ಗೆ? ಯಾವ್ದಲ್ಲ, ಅವ್ರು ಕಾಂಗ್ರೆಸ್ ಅವ್ರು ಎಲ್ಲಿ ಹಾಕ್ತಾರೆ? ಏನು ಹಾಕೋದು ಇಲ್ಲ. 2000 ನಾವು ತಗೊಂಡೇ ಇಲ್ಲ. ತಗೊಂಡೇ ಇಲ್ಲ. ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಯಾಕೆ ತಗೊಂಡಿಲ್ಲ? ತಗೊಂಡಿಲ್ಲ, ನಾವು ಬೇಡ ಅಂತ ಬಿಟ್ಟಿದೀವಿ. ಆದ್ರೂ ಬಿಜೆಪಿ ಅವರಲ್ವೇ, ಹೆಂಗ್ ತಗೊಂಡ್ಬಿಡ್ತೀರಿ? 2000 ಇಲ್ಲ, ಕಾಸೂ ಇಲ್ಲ, ಏನೂ ಇಲ್ಲ. ಇವ್ರು ಏನಾಗ್ಬೇಕು ನಿಮಗೆ? ಅಮ್ಮ. ಅಮ್ಮ, ಮಗಳು ಬಿಜೆಪಿ. ಅಮ್ಮ ನಾನಿಲ್ಲವ, ನಾನು ಕಾಂಗ್ರೆಸ್. ಕೈ ಕೊಡಿ. ಓ ಅಸ್ತ ಹಂಗೆ. ನಾನೇನಪ್ಪ ಅನ್ಕೊಂಡೆ. ಹೆಂಗ್ರಿ? ಅಮ್ಮ ಕಾಂಗ್ರೆಸ್, ಮಗಳು ಬಿಜೆಪಿ. ಅವ್ರು ನಿಮ್ಮ ಮಗಳ? ಅವ್ರು ಯಾವ್ದು? ಅವರು ಬಿಜೆಪಿನ. ಮಕ್ಕಳೆಲ್ಲ ಬಿಜೆಪಿನೇ. ಹೇಳಿ ನೋಡಿ ನಿಮ್ಮ ಮಗ